ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ IPL ಪೋಸ್ಟ್ ಮ್ಯಾಚ್ ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ನಿನ್ನೆ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ KKR ನಡುವೆ, ಅದು ನಮ್ಮ ವಾಂಖೇಡಿ ಸ್ಟೇಡಿಯಂ ಅಲ್ಲಿ ಇತ್ತು. ನಾನು ಆಲ್ರೆಡಿ ಪ್ರಿಡಿಕ್ಷನ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲೇ. ಯಾರು ಟಾಸ್ ವಿನ್ ಆಗ್ತಾರೋ ಅವ್ರು ಬಾಲಿಂಗ್ ತೊಗೊತಾರೆ. ಆ್ಯಂಡ್ ಟಾಸ್ ವಿನ್ನರ್ ವಿಲ್ ಬಿ ಆಲ್ಮೋಸ್ಟ್ ಮ್ಯಾಚ್ ವಿನ್ನರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ನಿನ್ನೆ MI ಅವರು ಟಾಸ್ ಗೆದ್ದು ಬಾಲಿಂಗನ್ನು ಚೂಸ್ ಮಾಡಿದ್ರು. ಸೊ KKR ಓಪನಿಂಗ್ ಬ್ಯಾಟಿಂಗಲ್ಲಿ ಅಜಿಂಕ್ಯ ರಹಾನೆ ಮತ್ತು ಫಿನ್ ಅಲಯನ್ ಅವರು ಅಂಕಣಕ್ಕೆ ಇಳಿತಾರೆ. ಅದ್ಭುತವಾದ ಬ್ಯಾಟಿಂಗ್ ಆಡ್ತಾರೆ ಇಬ್ರು. ಯಾವ ರೇಂಜಿಗೆ ಆಡಿದ್ರು ಅಂದರೆ ಸೇಮ್ 250 ಎಬೋವ್ ಹೊಡಿತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಒನ್ಸ್ ಅಗೇನ್ ಮುಂಬೈ ಇಂಡಿಯನ್ಸ್ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದ್ದ ಸಂದರ್ಭದಲ್ಲಿ ಮ್ಯಾನ್ ವಿತ್ ದಿ ಗೋಲ್ಡನ್ ಆರ್ಮ್ ಅಂತಲೇ ಹೆಸರುವಾಸಿಯಾಗಿರೋ ನಮ್ಮ ಲಾರ್ಡ್ ಶಾರ್ದುಲ್ ಠಾಕೂರ್ ಅವ್ರಿಗೆ ಬಾಲ್ ಕೊಟ್ಟು ಅವರು ಫಿನ್ ಅಲೈನ್ ಅವರ ವಿಕೆಟನ್ನು ತೆಗಿತಾರೆ. ಅಲ್ಲಿಂದ ಮ್ಯಾಚ್ ಸ್ವಲ್ಪ ಕಮ್ಬ್ಯಾಕ್ ಆಗುತ್ತೆ. ಬಟ್ ನೀವು ಎಸ್ಟರ್ಡೇ ಮ್ಯಾಚಲ್ಲಿ ನೋಡ್ಬೋದು, ಮುಂಬೈ ಇಂಡಿಯನ್ಸ್ ಅವ್ರು ಯಾಕೋ ಲೈನು ಲೆಂತಲ್ಲೇ ಬಾಲಿಂಗ್ ಮಾಡ್ತಾ ಇರಲಿಲ್ಲ. ಇನಿಷಿಯಲಿ ಪವರ್ ಪ್ಲೇಯಲ್ಲಿ ಎಲ್ಲ ಲೆಗ್ ಸೈಡಿಗೆ ಬಾಲ್ ಹಾಕೋರು. ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ರನ್ ಪವರ್ ಪ್ಲೇಲಿ ಏನು ಬಂದಿತ್ತು ಅದು ಲೆಗ್ ಸೈಡಲ್ಲೇ ಬಂದಿರೋದು. ಆಫ್ ಸೈಡಲ್ಲಿ ತುಂಬ ಮೈನರ್, ಅಂದರೆ ಒಂದು 10% ರನ್ ಬಂದಿರ್ಬೋದು ಅಷ್ಟೇ ಆಫ್ ಸೈಡಲ್ಲಿ. ಆ್ಯಂಡ್ ನೆಕ್ಸ್ಟ್ ಫಿನ್ ಅಲೈನ್ ಔಟ್ ಆದಮೇಲೆ ಕೆಮ್ರನ್ ಗ್ರೀನ್ ಅವ್ರು ಬರ್ತಾರೆ. ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಮತ್ತೆ ಆ ಒಂದು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋಕ್ಕೆ ಶಾರ್ದುಲ್ ಠಾಕೂರ್ ಅವರೇ ಬರಬೇಕಾಯಿತು. ಶಾರ್ದುಲ್ ಠಾಕೂರ್ ಅವ್ರು ಬಂದು ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡ್ತಾರೆ. ನೆಕ್ಸ್ಟು ರಘುವಂಶಿ ಅವರು ಬರ್ತಾರೆ. ರಘುವಂಶಿ ಅವರು ಡೀಸೆಂಟ್ ಸ್ಟಾರ್ಟ್ ಕೊಡ್ತಾರೆ. ಅಜಿಂಕ್ಯ ರಹಾನೆ ಅವರು ಫುಲ್ಲು ಸ್ಮ್ಯಾಶಿಂಗ್ ಮೂಡಲ್ಲಿ ಇರ್ತಾರೆ, ಅಂದರೆ ಎಲ್ಲ ಸೈಡು ಹೊಡಿತಾ ಇರ್ತಾರೆ. ರಘುವಂಶಿ ಅವರು ಅವರಿಗೆ ಸಪೋರ್ಟ್ ಮಾಡ್ತಾ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋಕ್ಕೆ ಒನ್ಸ್ ಅಗೇನ್ ಶಾರ್ದುಲ್ ಠಾಕೂರ್ನೇ ಕರೆಸಿ ಅವ್ರ ಕೈಲಿ ಅವರ ಅಜಿಂಕ್ಯ ರಹಾನೆಯವರು ಅವ್ರಿಗೆ ವಿಕೆಟನ್ನು ಒಪ್ಪಿಸ್ತಾರೆ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಮುಖಾಂತರ. ಇದೇ ರೀತಿ KKR ಅವರ ಬ್ಯಾಟಿಂಗ್ ಲೈನಪ್ಪು ನೆಕ್ಸ್ಟು ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ರಿಂಕು ಸಿಂಗ್ ಅವರು ಬರ್ತಾರೆ. ಬಟ್ ಏನಂದರೆ ಇವ್ರದ್ದು 15 ಓವರ್ಸ್ವರೆಗೂ ಒಳ್ಳೆ ಬ್ಯಾಟಿಂಗು, ಒಳ್ಳೆ ಸ್ಕೋರ್ ಇರುತ್ತೆ. ಆಫ್ಟರ್ ದಟ್ 5 ಓವರ್ಸಲ್ಲಿ ಏನು ಎಲ್ಲರೂ ಎಬೋವ್ 70 ಎಬೋವ್ 80 ರನ್ಸ್ ಹೊಡಿತಾರೆ ಅಂದರೆ ಅಷ್ಟು ಇವ್ರ ಕೈಲಿ ಹೊಡೆಯೋಕ್ಕಾಗಲಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ. ಮೆಜಾರಿಟಿ ಆಫ್ ದಿ ಬಾಲಿಂಗು ಆ ಪೀರಿಯಡ್ ಡೆತ್ ಓವರ್ಸಲ್ಲಿ ಬುಮ್ರಾ ಅವ್ರದ್ದು 2 ಓವರ್ ಇರುತ್ತೆ, ಟ್ರೆಂಟ್ ಬೋಲ್ಟ್ ಅವ್ರು 1 ಓವರ್ ಮಾಡ್ತಾರೆ. ಈ ಕಾರಣದಿಂದಲೇ ಏನೋ 3 ಓವರ್ಸು ಒಳ್ಳೆ ಡೀಸೆಂಟ್ ಓವರ್ಸ್ ಆಗೋಗ್ಬಿಡುತ್ತೆ. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಲಾಸ್ಟ್ 5 ಓವರ್ಸಲ್ಲಿ ನೋಡೋಕ್ಕೆ ನಮಗೆ ಸಿಗಲಿಲ್ಲ. ಆದರೂ ಸಹ ಎಬೋವ್ 220 ಸ್ಕೋರ್ ಮಾಡಿ ಒಳ್ಳೆ ಟಾರ್ಗೆಟನ್ನು ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕೊಡ್ತಾರೆ. ಪೈಪೋಟಿ ಕೊಡ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ KKR ಅವರು. ಬಟ್ ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮಾ ಅವರು ಡಿಫ್ರೆಂಟ್ ಮೂಡಲ್ಲೇ ಬಂದಿರ್ತಾರೆ. ಏನು ನೋಡಿದ್ರು ಸ್ವಾಮಿ ರೋಹಿತ್ ಶರ್ಮಾ ಅವರು, ಯಪ್ಪ, ನಮಗೊಂದು ಕ್ಷಣ ಮೊನ್ನೆ ಮ್ಯಾಚಲ್ಲಿ ವಿರಾಟ್ ಅವ್ರು ಹೊಡೆದಿದ್ದು, ನೆನ್ನೆ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವ್ರು ಹೊಡೆದಿದ್ದು, ಯಾಕೆ ಇವರು ರಿಟೈರ್ಮೆಂಟ್ ಕೊಟ್ಬಿಟ್ರು, ಇವ್ರು ಬರಬೇಕು ವಾಪಸ್ಸು T20 ಕ್ರಿಕೆಟ್ಗೆ ಅನ್ನೋ ಥರ ಇತ್ತು. ಲಿಟ್ರಲಿ ಕಿರಿಕ್ ಪಾಟೀಲ್ ಒಂದು ಇದಿದಲ್ಲ, ಹೇಗೆ ಹೊಡೆದ್ರು, ಹೇಗೆ ಹೊಡೆದಾರ ನೋಡಿ, ನಾಯಿ ಹೊಡೆದಾರಲೇ. ಬಟ್ ಆಟ್ಲಿ ಮನಸ್ಪೂರ್ವಕವಾಗಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅವರು 2012ರ ನಂತರ ಅವರ ಮೊದಲ ಓಪನಿಂಗ್ ಮ್ಯಾಚನ್ನು ವಿನ್ ಆಗಿದ್ದಾರೆ. ಮೀನ್ಸ್ ಅಲ್ಲಿಂದ 2012 ಆದಮೇಲೆ ಮೀನ್ಸ್ 13ಇಂದ 25ವರೆಗೂ ಅವ್ರು ಯಾವ್ಯಾವ ಮೊದಲನೇ ಓಪನಿಂಗ್ ಮ್ಯಾಚ್ ಆಡಿದಾರೋ ಅದು ಯಾವುದೂ ವಿನ್ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅವರು ಓಪನಿಂಗ್ ಮ್ಯಾಚ್ ವಿನ್ ಆಗಿದ್ದು. ಅದೊಂದು ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಹೈಯೆಸ್ಟ್ ಟೋಟಲ್ ಚೇಸ್ ಮಾಡಿದ್ದು ಇದೇ RCB ಅವರು, ಮುಂಬೈ ಅವರು. ಅದು ಸಹ ರೆಕಾರ್ಡ್ ಅವರಲ್ಲಿ ಸೇರಿಕೊಳ್ಳುತ್ತೆ. ಈ ರೀತಿ ರೋಹಿತ್ ಶರ್ಮಾ ಹಾಗೂ ರಾಯಲ್ ರಿಕಲ್ಟನ್ ಅವರು ಇಬ್ಬರು ಅದ್ಭುತ ಪಾರ್ಟ್ನರ್ಶಿಪ್, ಎಬೋವ್ 100 ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ. KKR ಅವ್ರ ಸೈಡ್ ಅವ್ರು ಏನು ಬಾಲಿಂಗ್ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಎಲ್ಲಿಗೆ ಹಾಕೋರು ಹೊಡಿತಾವ್ರೆ, ಏನು ಮಾಡಿದ್ರು ಹೊಡಿತಾವ್ರೆ. ಒಳ್ಳೆ ಬೀಸ್ಟ್ ಮೋಡಲ್ಲಿ ಬಂದಿದ್ರು ಇಬ್ರು. ಎರ್ರಾಬೇರಿ ಕ್ಯಾಚ್ ಬಿಸಾಕ್ಬಿಟ್ರು. ಆಲ್ಮೋಸ್ಟ್ ಅವರು ಇಬ್ಬರು ಔಟ್ ಆಗೋ ಟೈಮಿಗೆ ಮ್ಯಾಚ್ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಕಡೆ ಎಳೆದುಬಿಟ್ಟಿದ್ರು. ಆ್ಯಂಡ್ ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಅವರು ಬಂದಕ್ಕೆ ಒಂದಷ್ಟು ಫೋರ್ಸ್ಗಳನ್ನ ಹೊಡಿತಾರೆ. ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ. ರಾಯಲ್ ರಿಕಲ್ಟನ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಬಿಟ್ವೀನ್ ಒಳ್ಳೆ ಪಾರ್ಟ್ನರ್ಶಿಪ್ ಸಹ ಬರುತ್ತೆ. ಅದಾದಮೇಲೆ ನಮನ್ ದೀರ್ ಅವ್ರು ಬಂದು ಮ್ಯಾಚನ್ನು ಮುಗಿಸ್ಕೊಟ್ಟು ಹೋಗ್ತಾರೆ.
ಇದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಗಿತ್ತು. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ಮುಂಬೈ ಇಂಡಿಯನ್ಸ್ ಅವರು ವಿನ್ ಆಗಿದ್ದಾರೆ. ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು, 2 ಮ್ಯಾಚಲ್ಲೂ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿದ್ರು. ಯಾರು ಫಸ್ಟ್ ಟಾಸ್ ಗೆದ್ದಿದ್ರು ಅವರೇ ವಿನ್ ಆಗಿರೋದು. 2 ಚೇಸಿಂಗ್ ಟೀಮೇ ವಿನ್ ಆಗಿರೋದು. ಈ ಥರ ಹೋಗ್ತಾ ಇದೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅಂದರೆ ಇವತ್ತು ಮ್ಯಾಚ್ ಇರೋದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಅದು ಮ್ಯಾಚ್ ನಡೀತಾ ಇರೋದು ಬಂದು ಅಸ್ಸಾಮಲ್ಲಿರೋ ಗುವಾಹಟಿ ಸ್ಟೇಡಿಯಮಲ್ಲಿ. ಈ ಒಂದು ಸ್ಟೇಡಿಯಮಲ್ಲಿ ಏನಪ್ಪ ಅಂದರೆ ಬಾಲಿಂಗ್ ಪಿಚ್ ಅಂತಲೇ ಹೆಸರುವಾಸಿ. ಇದು ಮೀನ್ಸ್ 60-70% ಆಫ್ ಪಿಚ್ಚು ಬಾಲಿಂಗಿಗೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಯಾರು ಒಳ್ಳೆ ಲೈನು ಲೆಂತಲ್ಲಿ ಬೌಲಿಂಗ್ ಮಾಡ್ತಾರೋ ಅವ್ರಿಗೆ ಈ ಪಿಚ್ಚು ಮಾಡಿಸ್ದಂಗಿದೆ. ಬಟ್ ಅಲ್ಲಿ ಇನ್ನೊಂದು ಏನು ಫ್ಯಾಕ್ಟರ್ ಅಂತಂದರೆ ರೆಡ್ ಸಾಯಿಲ್ ಪಿಚ್ ಕೊಡ್ತಾರೋ ಬ್ಲ್ಯಾಕ್ ಸಾಯಿಲ್ ಪಿಚ್ ಕೊಡ್ತಾರೋ ಗೊತ್ತಿಲ್ಲ. ನೋಡಬೇಕು, ಅದನ್ನು ನಾವು ಮ್ಯಾಚ್ ಸ್ಟಾರ್ಟ್ ಆದಾಗಲೇ ಗೊತ್ತಾಗುತ್ತೆ. ಆಲ್ಮೋಸ್ಟು ನನ್ನನ್ನು ಕೇಳೋದಾದರೆ ಇಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಫಸ್ಟು ಬ್ಯಾಟಿಂಗ್ ಆಡ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಏನು ರೀಸನ್ ಅಂತಂದರೆ ಒಂದು ಬಾಲಿಂಗ್ ಪಿಚ್ ಆಗಿರೋದ್ರಿಂದ ನಾವು ಹೈ ಸ್ಕೋರ್ ಏನಾದ್ರು ಹೈ ಸ್ಕೋರ್ನ ನಾವು ಸ್ಕೋರ್ ಮಾಡಿದ್ರೆ ಆಪೋಸಿಟ್ ಟೀಮ್ ಅವ್ರಿಗೆ ಸ್ಕೋರ್ ಬೋರ್ಡ್ ಪ್ರೆಷರ್ ಸಹ 12th ಪ್ಲೇಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮೀನ್ಸ್ ಅವ್ರಿಗೆ ಅದೊಂಥರ ಪ್ರೆಷರ್ ಆಗ್ತಾ ಇರುತ್ತೆ ಹೈಯೆಸ್ಟ್ ಸ್ಕೋರ್ ಇದ್ದರೆ. ಅದು ಒಂದು ಹೆಲ್ಪ್ ಮಾಡುತ್ತೆ. ಸೊ ನನ್ನ ಪ್ರಕಾರ ಇವತ್ತಿನ ದಿನ ಆಲ್ಮೋಸ್ಟ್ ಟಾಸ್ ಗೆದ್ದವರು ಬ್ಯಾಟಿಂಗ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಟಾಸ್ ವಿನ್ನಿಂಗ್ ಬಂದರೆ CSK ಅವರು ಟಾಸ್ ವಿನ್ ಆಗ್ಬೋದು. ಲೆಟ್ಸ್ ಸಿ ಏನಾಗುತ್ತೆ ಗೊತ್ತಿಲ್ಲ. ರಿಯಾನ್ ಪರಾಗ್ ಅವ್ರಿಗೂ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿಲಿ ಯಾರ್ಯಾರು ಪ್ಲೇಯಿಂಗ್ 11ಅಲ್ಲಿ ಆಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಲೆಟ್ಸ್ ಸಿ. ಮೊದಲಿಗೆ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ 11ಅಲ್ಲಿ ಫಾರಿನ್ ಪ್ಲೇಯರ್ಸ್ನ ಪಿಕ್ ಮಾಡೋಣ. ಆದಮ್ ಮಿಲೇನು, ಜೋಫ್ರಾ ಆರ್ಚರು, ಶಮ್ರಾನ್ ಇಟ್ಮೈರು, ಸ್ಯಾಮ್ ಕರನು, ಈ 4 ಜನ ಫಾರಿನ್ ಪ್ಲೇಯರ್ಸು. ಇಂಡಿಯನ್ ಪ್ಲೇಯರ್ಸ್ ಆಗಿ ಕ್ಯಾಪ್ಟನ್ ರಿಯಾನ್ ಪರಾಗು, ರವೀಂದ್ರ ಜಡೇಜಾ, ರವಿ ವಿಷ್ಣೋಯಿ ಆ್ಯಂಡ್ ನೆಕ್ಸ್ಟು ಧ್ರುವ್ ಜುರೇಲು, ವೈಭವ್ ಸೂರ್ಯವಂಶಿ, SSV ಜೈಸ್ವಾಲ್ ಅವರು ಆಡ್ತಾರೆ. ಹಾಗೆ ತುಷಾರ್ ದೇಶಪಾಂಡೆ. ಆ್ಯಂಡ್ ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶುಭಮ್ ದೂಬೇನ ರವಿ ಬಿಷ್ಣೋಯಿ ಜಾಗದಲ್ಲಿ ತರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ರಿಯಾನ್ ಪರಾಗ್ ಅವರು ಯಾವ ಥರ ಪ್ಲೇಯಿಂಗ್ 11ನ ಬಿಲ್ಡ್ ಮಾಡಿದ್ದಾರೆ. ಟಾಸ್ ಆದಮೇಲೆ ಗೊತ್ತಾಗುತ್ತೆ, ನೋಡೋಣ. ನೆಕ್ಸ್ಟು CSK ಬಂದು CSK ಕಡೆ ಫಾರಿನ್ ಪ್ಲೇಯರ್ಸ್ ಬಂದು ಜಮ್ಮಿ ಓವರ್ಟನ್ನು, ಮ್ಯಾಥ್ಯೂ ಶಾರ್ಟು, ನೂರ್ ಅಹ್ಮದ್ದು, ಝ್ಯಾಕ್ ಫ್ಲೋಕ್ಸು, ನೇತನ್ ಎಲಿಸ್ ಅವೈಲಬಲ್ ಇದ್ದಾರೋ ಗೊತ್ತಿಲ್ಲ. ಅವರಿದ್ದರೆ ಝ್ಯಾಕ್ ಫ್ಲೋಕ್ಸ್ ಬಗ್ಗೆ ಅವ್ರನ್ನ ಚೂಸ್ ಮಾಡ್ತಾರೆ. ನೆಕ್ಸ್ಟು ಇಂಡಿಯನ್ ಪ್ಲೇಯರ್ಸಲ್ಲಿ ನೀವು ಫಸ್ಟಿಗೆ ಋತುರಾಜ್ ಗಾಯಕ್ವಾಡು, ಸಂಜು ಸ್ಯಾಮ್ಸನ್ನು, ಶಿವಮ್ ದೂಬೆ ಆ್ಯಂಡ್ ನೆಕ್ಸ್ಟು ರಾಹುಲ್ ಚಾರು. ಧೋನಿ ಅವರು ಸಹ ಅವೈಲಬಲ್ ಇದ್ದಾರೋ ಗೊತ್ತಿಲ್ಲ. ಅವ್ರು ಮೋಸ್ಟ್ ಪ್ರಾಬಲಿ ಏಪ್ರಿಲ್ ಎಂಡ್ವರೆಗೂ ಅವೈಲಬಲ್ ಇಲ್ಲ ಅಂತ ಹೇಳ್ತಾಯಿದ್ರು, ನೋಡಬೇಕು. ನೆಕ್ಸ್ಟು ಖಲೀಲ್ ಅಹ್ಮದ್ದು, ಆಯುಷ್ ಮಾತ್ರೆ ಹಾಗೂ ಅನುಷ್ ಕಾಂಬೋಜ್ನ ಆಡಿಸ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ನ ಯಾರನ್ನ ತಗೊತಾರೆ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಇದಿರೋದು. ಶ್ರೇಯಸ್ ಗೋಪಾಲ್ ಅವ್ರು ಬರ್ಬೋದು ಅಂದ್ಕೊಂತೀನಿ. ಇಲ್ಲ ಸರ್ಫರಾಜ್ ಖಾನ್ ಅವರು ಒಳ್ಳೆ ಟಚ್ಚಲ್ಲಿದ್ದಾರೆ, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ. ವಿ ಹೋಪ್ಫುಲಿ ಧೋನಿ ಅವರು ಬೇಗ ಅವ್ರದ್ದೇನು ಇಶ್ಯೂಸ್ ಇದೆ ಅದು ರಿಕವರಿ ಆಗಿ ಮತ್ತೆ IPL ಮ್ಯಾಚ್ಗಳಲ್ಲಿ ನೋಡೋವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಮತ್ತು CSK ಟೀಮ್ನ ಪ್ರೀ ಮ್ಯಾಚ್ ಪ್ಲೇಯಿಂಗ್ 11 ಏನಿರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಪ್ಲೇಯಿಂಗ್ 11 ನೀವು ಯಾವ ಥರ ಬಿಲ್ಡ್ ಮಾಡಿದ್ದೀರಾ, ಯಾರ್ಯಾರು ಆಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ಪೋಸ್ಟ್ ಮ್ಯಾಚ್ ಪ್ರಿವ್ಯೂ ಹಾಗೆ ಪ್ರೀ ಮ್ಯಾಚ್ ಪ್ಲೇಯಿಂಗ್ 11 ಬಗ್ಗೆ ಕಂಟಿನ್ಯೂಸ್ ಡೈಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಥರ. ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತೆ ಭೇಟಿ ಆಗ್ತಾ ಇರೋಣ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.